ಕನ್ನಡ ಬರುತ್ತಾ? ಕನ್ನಡ ಬರಲ್ವಾ? ಕನ್ನಡ ನಿಯತಿ. ನಿಮ್ಮ ಎಕ್ಸ್ಗೆ ಹೇಳೋದಾದ್ರೆ ಲಾಸ್ಟ್ ಮತ್ತೆ ಏನು? ನನ್ಗೆ ಎಕ್ಸ್ ಅಲ್ಲ, ಇನ್ನು ಎಕ್ಸ್ಗೆ ಏನು ಹೇಳಿ ಪಾಪ. ಎಕ್ಸ್ ಇಲ್ವಾ? ಎಕ್ಸ್ ಇಲ್ಲ ಇವಾಗ ಹೇಳಿದ ಯಾರ ಬಗ್ಗೆ? ಅಲ್ಲಿ ನೀವು ಜನರಲ್ ಆಗಿ ಕೇಳಿದ, ಯಾರು ಮೋಸ ಮಾಡಿಬಿಟ್ಟು ಹೋದ್ರೆ ಏನ್ ಮಾಡ್ತೀರಾ ಅಂತ ಕರ್ಕೊಳಲ್ಲ ಅಂತ ಅಂದೆ. ಲಾಸ್ಟ್ ನೀವು ನಿಮ್ಮ ಹುಡುಗಿಗೆ ಬಿಟ್ಟೋಗಿರೋ ಹುಡುಗಿಗೆ ಹೇಳೋದು ಅಂದ್ರೆ ಏನು ಹೇಳ್ತೀರಾ? ಇದರ್ ನೋ ಕನ್ನಡ, ಇದರ್ ಕನ್ನಡ, ಕರ್ನಾಟಕ ಮೇ ಕನ್ನಡ. ಓಕೆ. ಹಾಂ, ಹಳೆ ಹುಡುಗಿ ಲವ್ ಮಾಡಿ ಬಿಟ್ಟೋಗಿರ್ತಾರಲ್ಲ, ಅವ್ರು ವಾಪಸ್ ಬಂದ್ರೆ ನೀವು ಕರ್ಕೊಂತೀರಾ ಅಂತ ನಿಮ್ಮ ಲೈಫ್ ಮತ್ತೆ? ಅಣ್ಣ ಅಂಥವೆಲ್ಲ ಗೊತ್ತಿಲ್ಲ, ನನಗೆ ಕೇಳಬೇಡಿ ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹಿಂದಿ ಹಿಂದಿನ ಕನ್ನಡ ಆಯ್ತಾ? ಕನ್ನಡ. ಓಕೆ, ಬಾಯ್. ಇದು ಆಕ್ಚುಲಿ ಚೆನ್ನಾಗಿರೋದು. ಹಾಯ್, ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಜನಗಳ ಹತ್ರ ಹೋಗಿ ನಿಮ್ಮ ಹಳೆ ಹುಡುಗಿ ಲೈಕ್ ಎಕ್ಸು ಬಿಟ್ಟೋಗಿರ್ತಾರಲ್ಲ, ಆ ಹುಡುಗಿ ಮತ್ತೆ ನಿಮ್ಮ ಲೈಫ್ಗೆ ವಾಪಸ್ ಬಂದರೆ ಅವ್ರನ್ನ ನಿಮ್ಮ ಲೈಫಿಗೆ ಸೇರಿಸ್ತೀರಾ ಇಲ್ವಾ ಅಂತ ನಮ್ಮ ಜನಗಳ ಹತ್ರ ಕೇಳಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಹೋಗಿ ಕೇಳೋಣ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ, ನೋಡೋಣ. ಓ, ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ? ಹಿಂದಿ. ಕನ್ನಡ ಇಲ್ಲ? ಹಿಂದಿ. हाँ, हिंदी 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 कन्नड़ा, हिंदी कन्नड़ा। भाई हिंदी बोलते हैं। हाँ, कैसा बोलना? अच्छा से बोलना। हिंदी हिंदी क्या? मैं क्या बोला? कन्नड़ा आता। हिंदी। हाँ, अच्छा। हिंदी भाई हिंदी। हिंदी नहीं, इधर कन्नड़ा। इधर नो कन्नड़ा, इधर कन्नड़ा। अच्छा, इधर कन्नड़ा। कर्नाटक में कन्नड़ा। ओके ओके। हाँ, ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ ನನ್ನದೆಂದೋನೆ ನಮ್ಮ ನಿದ್ದಿರೆ ಕದಿಯುತ್ತಿದ್ದರೆ ಸಹಿಸುಣ್ಣಿನಲ್ಲ. ಹಣ ಬಂದ ಸಡನ್ ಆಗಿ ಬಂದಿರೋ ನಂಬರ್ ನಿಮಿಷಕ್ಕೆ. ಶ್ರೀಲಂಕಾದಿಂದ ಬಂದ್ಬಿಟ್ರಾ ಬ್ರೋ? ಇವಾಗ ಒಂದು ಕ್ವಶನ್, ನೀವು ಎಲ್ಲರಿಗೂ ಕ್ವಶನ್ ಕೇಳ್ತೀರಾ, ನಾನು ನಿಮ್ಗೆ ಕ್ವಶನ್ ಕೇಳಿ ಬ್ರೋ. ಇವಾಗ ನೀವು ಬಿಟ್ಟೋಗಿರೋ ಹುಡುಗಿ ಮತ್ತೆ ನಿಮ್ಗೆ ವಾಪಸ್ ಬಂದ್ರೆ ನಿಮ್ಗೆ ಕರ್ಕೊಂತೀರಾ ಬ್ರೋ? ಇಲ್ಲ ಬ್ರೋ. ಯಾಕೆ ಬ್ರೋ? ಅದೇ ಬ್ರೋ, ಬಿಟ್ಟೋಗಿದ್ಮೇಲೆ ಕರ್ಕೊಳಕ್ಕೆ ನಮ್ಗೆ ಅಂದ್ರೆ ಇವಾಗ ಅವಳು ಫುಲ್ ರಿಯಲೈಸ್ ಆಗ್ಬಿಟ್ಟು ನಿಮ್ಮ ಹತ್ರ ಮತ್ತೆ ವಾಪಸ್ ಬರ್ತಾರೆ. ಜೀವನದಲ್ಲಿ ಯಾರ್ದು ಒಂದ್ಸರಿ ತಪ್ಪು ಮಾಡಿದ್ದಾರೆ ಅಂದ್ರೆ ಅವ್ರನ್ನ ಕ್ಷಮಿಸೋ ಅಷ್ಟು ಒಳ್ಳೆ ಗುಣ ನಮ್ಮಲ್ಲಿ ಇದ್ರೂ ಅವ್ರನ್ನ ಕ್ಷಮಿಸೋಣ, ಆದರೆ ಮತ್ತೆ ವಾಪಸ್ ಕರ್ಕೊಳೋದು ಬೇಡ. ಒಂದ್ಸರಿ ಒಂದು ಜೀವನ ಹಾಳು ಮಾಡಿದಾರೆ ಅಂದ್ರೆ ಮತ್ತೆ ಜೀವನ ಹಾಳು ಮಾಡ್ತಾರೆ ಬ್ರೋ. ನಿಮ್ಮ ಎಕ್ಸ್ಗೆ ಹೇಳೋದಾದ್ರೆ ಲಾಸ್ಟ್ ಮತ್ತೆ ಏನು? ನನ್ಗೆ ಎಕ್ಸ್ ಅಲ್ಲ, ಇನ್ನು ಎಕ್ಸ್ಗೆ ಏನು ಹೇಳಿ ಪಾಪ. ಎಕ್ಸ್ ಇಲ್ವಾ? ಎಕ್ಸ್ ಇಲ್ಲ. ಇವಾಗ ಹೇಳಿದ ಯಾರ ಬಗ್ಗೆ? ಅಲ್ಲಿ ನೀವು ಜನರಲ್ ಆಗಿ ಕೇಳಿದ, ಯಾರು ಮೋಸ ಮಾಡಿಬಿಟ್ಟು ಹೋದ್ರೆ ಏನ್ ಮಾಡ್ತೀರಾ ಅಂತ ಕರ್ಕೊಳಲ್ಲ ಅಂತ ಅಂದೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಎಕ್ಸ್. ಫ್ರೆಂಡ್ಶಿಪ್ ಅಲ್ಲಿ ಏನೇ ಆಗಿದ್ರು ಯಾವತ್ತೂ ಅಂದ್ರೆ ಇನ್ ಕೇಸ್ ಹಂಗಂದ್ರೆ ಎಕ್ಸ್ ಇದ್ರು ನಾನು ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಲ್ಲ. ಯಾಕಂತ ಅಂದ್ರೆ ಜೊತೆಗಿದ್ದಾಗ ಒಳ್ಳೇದು ಮಾತಾಡಿ, ಜೊತೆಗಿಲ್ದಿರ್ಬೇಕಾದ್ರೆ ಕೆಟ್ಟದ್ದು ಮಾತಾಡೋದು ಹುಡುಗರ ಲಕ್ಷಣ ಅಲ್ಲ. ಇನ್ ಕೇಸ್ ಹಂಗಂದ್ರೆ ಎಕ್ಸ್ ಇದ್ರು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹೇಳ್ತೀನಿ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಸೂಪರ್ ಬ್ರೋ. ಎಕ್ಸ್ ಮತ್ತೆ ವಾಪಸ್ ಬಂದ್ರೆ ಆಕ್ಸೆಪ್ಟ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಬಾ ಬ್ರೋ, ಇಲ್ಲಿ ಏನಾಗಲ್ಲ, ಬಾ ಬ್ರೋ, ಬರ್ರಿ. ಇವಾಗ ನಿಮ್ಮ ಹಳೆ ಎಕ್ಸ್ ಬಿಟ್ಟೋಗಿರೋ ಹುಡುಗಿ ವಾಪಸ್ ಬಂದ್ರೆ ನೀವು ಕರ್ಕೋತೀರಾ? ಸುಳ್ಳು ಹೇಳಕ್ ಹೋಗ್ಬೇಡಿ. ನಿಮ್ಮ ಪ್ರೀತಿಸಿರೋ ಹಳೆ ಹುಡುಗಿ ವಾಪಸ್ ಬಂದ್ರೆ ನೀವು ಲೈಫಿಗೆ ಮತ್ತೆ ಕರ್ಕೊಂತೀರಾ? ನಮ್ಗೆ ಯಾರು ಇಲ್ಲ ಬ್ರೋ ಆ ರೀತಿ. ಯಾರು ಲವ್ವೇ ಮಾಡಿರೋ ಬ್ರೋ? ಮಾಡಿಲ್ಲ ಬ್ರೋ, ಸಿಂಗಲ್. ಸಿಂಗಲ್. ನಮ್ಮ ಜೀವನ ಎಲ್ಲ ಹಿಂಗೆ ಆಗೋಯ್ತದಲ್ಲ ಬ್ರೋ. ಹೌದು ಬ್ರೋ. ನೀವು ಸಿಂಗಲ್? ನಾವು ಸಿಂಗಲ್. ಸಿಂಗಲ್ ಆಗಿರೋದು ಬ್ರೋ. ಸಿಂಗಲ್ ಲೈಫ್ ಇಸ್ ಬೆಸ್ಟ್. ಹಾಂ ಬ್ರೋ, ನಾನು ಅವಾಗಿಂದ ಹುಡುಕ್ತಾ ಇದ್ದೀನಿ. ನಮ್ಮ ಕನ್ನಡದವರು ಸಿಗ್ತಾ ಇಲ್ಲ, ಸಿಂಗಲ್ ಆಗಿರೋರು ಸಿಗ್ತಾ ಇಲ್ಲ. ಕ್ಯಾಮ್ರಾಮನ್ ಸಿಂಗಲ್. ಸಿಂಗಲ್? ಅಯ್ಯೋ ಅಣ್ಣ, ಎಲ್ಲ ಸಿಂಗಲ್. ಇಲ್ಲ ಮ್ಯಾರೇಜ್ ಆಗ್ತವ್ರೆ, ಲವ್ ಮಾಡಿಲ್ಲ ಇನ್ನ. ಬ್ರೋ, ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ ಬ್ರೋ? ಒಂದು ಚಿಕ್ಕ ಕ್ವಶನ್ ಕೇಳ್ತಾ ಇದ್ದೀನಿ, ಸಿಂಪಲ್. ಏನು ಗೊತ್ತಾ, ಇವಾಗ ನೀವು ಪ್ರೀತಿಸಿರ್ತೀರ ಗೊತ್ತಾ ಹಳೆ ಹುಡುಗಿ, ಆ ಹುಡುಗಿ ಮತ್ತೆ ನೀವು ವಾಪಸ್ ಬಂದರೆ ನಿಮ್ಮ ಲೈಫಲ್ಲಿ ಕರ್ಕೊತೀರಾ? ಯಾಕೆ ಬ್ರೋ? ಅವಳು ಎಲ್ಲ ರಿಯಲೈಸ್ ಆಗಿ ಬಂದಿರ್ತಾಳೆ, ನಾನು ಮಾಡಿರೋ ತಪ್ಪು ಅಂತೆಲ್ಲ ಒಪ್ಕೊಂಡು ರಿಟರ್ನ್ ಬಂದಿರ್ತಾಳೆ. ಅವಳು ಬುದ್ಧಿ ಹಾಗೆ ತೋರಿಸಿರ್ತಾಳಲ್ಲ ಅವಾಗಲೇ ಹೋಗ್ಬೇಕಾದ್ರೆ ಮತ್ತೆ ಅದಕ್ಕೆ ಸೇರಿಸ್ಕೊಳ್ಳಲ್ವಾ ಬ್ರೋ ನೀವು? ನಮ್ಮ ಹುಡುಗಿನೇ ಅಲ್ಲ, ಎಕ್ಸು ಇಲ್ವಾ ಬ್ರೋ? ಯಾರು ಇಲ್ಲ, ಎಕ್ಸು ಇಲ್ವಾ? ಲಾಸ್ಟ್ ನೀವು ನಿಮ್ಮ ಹುಡುಗಿಗೆ ಬಿಟ್ಟೋಗಿರೋ ಹುಡುಗಿಗೆ ಹೇಳೋದು ಅಂದರೆ ಏನು ಹೇಳ್ತೀರಾ? ಎಲ್ಲಿ ಇದ್ರು ಚೆನ್ನಾಗಿರ್ಲಿ ಅವ್ರದ್ದು. ಓಕೆ, ಖುಷಿಯಾಗಿ. ಥ್ಯಾಂಕ್ ಯು ಬ್ರೋ. ಗೈಸ್, ಆ ಪ್ರೂಫಕ್ಕೆ ಅವಾಗಿಂದ ಹುಡುಕಿದಕ್ಕೆ ಕನ್ನಡದವ್ರು ಈಗ ಸಿಕ್ಕರು, ಅವಾಗಿಂದ ಹುಡುಕಿ ಸಾಕಾಗ್ಬಿಟ್ಟಿತ್ತು. ಬನ್ನಿ ಗೈಸ್, ಏನು ವಿಷಯ ಅಂದರೆ, ನಾನು ಒಂದು ಕಂಟೆಂಟ್ ಶೂಟ್ ಮಾಡೋಣ ಅಂತ ವಿಧಾನಸೌಧ ಹತ್ರ ಬಂದೆ, ಮತ್ತು ಕಬ್ಬನ್ ಪಾರ್ಕ್ ಹತ್ರ ಹೋಗಿದ್ದೆ. ಈ ಬೆಂಗಳೂರಲ್ಲಿ ಕನ್ನಡದವ್ರು ತುಂಬ ಕಮ್ಮಿ ಆಗ್ಬಿಟ್ಟವ್ರೆ. ಎಲ್ಲಿ ನೋಡಿದ್ರು ಈ ಹೆಂಗೆ ಅಂದರೆ, ಇವಾಗ ಮಾರ್ವಾಡೀಸು, ಹಿಂದಿಯವರು ಬರೀ ಇಂಥವರೇ ಕಾಣಿಸ್ತವ್ರೆ. ಒಂದು 15-20 ಜನ ಕೇಳಿದೆ, ಅದರಲ್ಲಿ ಒಂದು 2 ಅಷ್ಟೇ ಕನ್ನಡದವ್ರು ಸಿಕ್ಕಿದ್ದು. ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.